ಗುಡ್ ಬ್ಯಾಡ್ ಅಗ್ಲಿ ಇದು ಅದಿಕ್ ರವಿಚಂದ್ರನ್ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಇಲ್ಲಿ ನಮ್ಮ ಮುಖ್ಯ ಪಾತ್ರದ ಹೆಸರು AK ಅಂತ. ಸೊ ಅವನು ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್. ಆದರೆ ಆಸ್ ಯೂಶುವಲ್ ತನ್ನ ಫ್ಯಾಮಿಲಿಗೋಸ್ಕರ ಅದನ್ನೆಲ್ಲ ಬಿಟ್ಟು ಜೈಲು ಸೇರಿರ್ತಾನೆ, ಒಳ್ಳೆ ವ್ಯಕ್ತಿ ಆಗಿರ್ತಾನೆ. ಬಟ್ ನಮ್ಮ ಸೂರ್ಯ ಅವರು ಕಡ್ಡಿಪುಡಿಲಿ ಹೇಳಿದ ಹಾಗೆ ರೌಡಿ ಲಾಂಗ್ನ ಬಿಟ್ಟರು ಲಾಂಗ್ ರೌಡಿನ ಬಿಡಲ್ಲ ಅಲ್ವಾ. ಸೊ ಅದೇ ರೀತಿನೇ ಇಲ್ಲಿ ಅವನು ಮತ್ತೆ ವಾಪಸ್ ಬರಬೇಕಾಗತ್ತೆ. ಸೊ ಅದು ಏನಕ್ಕೆ, ಏನಾಯಿತು ಇಲ್ಲಿ, ಆ್ಯಂಡ್ ಇದು ಯಾವ ಥರದ ಸಿನಿಮಾ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದರೆ ಅದು ಈ ಸಿನಿಮಾದ ಸ್ಟೈಲ್ ಅಂತ ಹೇಳ್ತೀನಿ. ಇಟ್ಸ್ ಪ್ಯೂರ್ ಅದಿಕ್ ರವಿಚಂದ್ರನ್ ಸ್ಟೈಲ್ ಆಫ್ ಫಿಲಮ್, ಫುಲ್ ಆಫ್ ಎನರ್ಜಿ, ಫುಲ್ ಆಫ್ ವೈಬ್, ಥಿಯೇಟ್ರಿಕಲ್ ಮೆಟೀರಿಯಲ್, ಅದನ್ನು ತಲೆಯಲ್ಲಿ ಇಟ್ಕೊಂಡೇ ಮಾಡಿರೋದು. ಸಬ್ಸ್ಟೆನ್ಸ್ ಅಂತ ತೊಗೊಂಡ್ರೆ ಏನೇನಿಲ್ಲ ಇಲ್ಲಿ. ಇಟ್ಸ್ ವೆರಿ ನಾರ್ಮಲ್, ಆರ್ಡಿನರಿ, ಬಿಲೋ ಆವ್ರೇಜ್ ಅಂತಲೂ ಹೇಳ್ಬೋದು. ಈವನ್ ಅದರ ಬಗ್ಗೆ ಅಲ್ಲಿ ಬರೋ ಕ್ವಶನ್ಸ್ ಬಗ್ಗೆನೂ ತಲೆ ಕೆಡ್ಸ್ಕೊಂಡಿಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ಆಸ್ ಎ ಹೋಲ್ ಪ್ಯಾಕೇಜ್ ಅಂತ ತಗೊಂಡ್ರೆ ಇದು ಎಂಟರ್ಟೈನಿಂಗ್ ಆಗಿತ್ತು ಅಂತ ಹೇಳ್ಬೋದು. ಮೇನ್ಲಿ ಇಲ್ಲೇನು ಮಾಡಿದಾರೆ ಗೊತ್ತಾ, ಅಜಿತ್ ಅವರ ಮೂವಿ ರೆಫರೆನ್ಸ್ಗಳು, ಹಾಗೆ ಅಲ್ಲಿ ಬರುವಂಥ ಹಾಡುಗಳು, ರೆಟ್ರೋ ಹಾಡುಗಳು, ಫೇಮಸ್ ಡೈಲಾಗ್ಗಳು, ಮ್ಯಾನ್ರಿಸಮ್ಗಳು, ಹಾಗೆ ಅವರ ಸ್ಟೈಲ್, ಇವನ್ನೆಲ್ಲ ಸೇರಿಸಿ ಅದಕ್ಕೆ ತಮ್ಮ ಸ್ಟೈಲ್ ಆಫ್ ಎಡಿಟಿಂಗ್, ಸ್ಲಿಕ್ ಪ್ರೆಸೆಂಟೇಷನ್ ಇದನ್ನು ಸೇರಿಸಿ ಒಂದು ಸಿನಿಮಾವನ್ನು ಕೊಟ್ಟಿದ್ದಾರೆ. ಸೊ ಸಿನಿಮಾ ಅಂತ ನೋಡಿದ್ರೆ ಇಟ್ಸ್ ವೆರಿ ಆರ್ಡಿನರಿ. ಇದು ಡೆಫಿನೆಟ್ಲಿ OTTಲಿ ವರ್ಕ್ ಆಗಲ್ಲ, ಹಾಗೆಯೇ ನ್ಯೂಟ್ರಲ್ ಆಡಿಯನ್ಸ್ಗೂ ಕೂಡ ವರ್ಕ್ ಆಗೋದು ಅಷ್ಟಕ್ಕಷ್ಟೇ. ಬಟ್ ಆಸ್ ಎ ಹೋಲ್ ಪ್ಯಾಕೇಜ್ ಅಂತ ತೊಗೊಂಡ್ರೆ, ಸ್ಪೆಷಲಿ ಥಿಯೇಟ್ರ್ನಲ್ಲಿ ಅಂತ ತೊಗೊಂಡ್ರೆ ಇಟ್ ವರ್ಕ್ಸ್ ಅಂತ ಹೇಳ್ತೀನಿ. ಬಟ್ ಇಲ್ಲಿ ರೂಲ್ಸ್ ಏನಂದರೆ, ನಿಮಗೆ ಅಲ್ಲಿ ಬರೋ ಡೈಲಾಗ್ಗಳ ರೆಫರೆನ್ಸಸ್ ಗೊತ್ತಿರಬೇಕು, ತಮಿಳು ಸಿನಿಮಾಗಳ ಹಾಡುಗಳನ್ನು ನೀವು ಫಾಲೋ ಮಾಡಿರಬೇಕು, ಅಜಿತ್ ಅವರ ಫೇಮಸ್ ಸಿನಿಮಾಗಳು, ಅವರ ಮ್ಯಾನ್ರಿಸಮ್ಸ್ ಅದ್ರ ಬಗ್ಗೆ ಗೊತ್ತಿರಬೇಕು ಒಂಚೂರು. ವಾಲಿಯಿಂದ ಹಿಡಿದು ಮಂಕಾತ ತನಕ ಒಂದು 5 ಸಿನಿಮಾಗಳನ್ನು ಕವರ್ ಮಾಡಿದ್ದಾರೆ. ಹಾಗೆ ಗ್ಯಾಪಲ್ಲಿ ನಮ್ಮ KGF 2ನ ವೈಲೆನ್ಸ್ ಅದು ಕೂಡ ಬಂದೋಗುತ್ತೆ. ಸೊ ಇದನ್ನು ಒಂದು ಪ್ಯಾಕೇಜ್ಡ್ ಶೋ ರೀಲ್ ಅಂತ ಹೇಳ್ತೀನಿ. ಅದರಿಂದ ನೆಗೆಟಿವ್ಸ್ ಅಂತಲೂ ಇದ್ದಾವೆ, ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಇನ್ನು ಈ ಎಲ್ಲ ಎಲಿಮೆಂಟ್ಗಳನ್ನು ಬಳಸ್ಕೊಂಡಿರೋ ರೀತಿ, ರೆಫರೆನ್ಸಸ್ಗಳನ್ನು ಯಾರು ಬೇಕಾದರೂ ಯೂಸ್ ಮಾಡ್ಬೋದು, ಬಟ್ ಅದು ಕ್ರಿಯೇಟಿವ್ ಆಗಿರಬೇಕು. ಅದಕ್ಕೆ ಇಲ್ಲಿ ಒಂದು ಸಿಚುವೇಶನ್ ಅಂತ ಕ್ರಿಯೇಟ್ ಆಗಿರಬೇಕು, ಅದರ ಪ್ಲೇಸ್ಮೆಂಟ್ ಸರಿ ಇರಬೇಕು. ಸೊ ಅದು ಇಲ್ಲಾಗಿದೆ. ಒಂದೆರಡು ಕಡೆ ತೀರಾ ಟೂ ಮಚ್ ಅಪ್ಪ ಅಂತ ಅನ್ಸತ್ತೆ, ಬಿಟ್ಟರೆ ಅವು ವರ್ಕ್ ಆಗ್ತವೆ. ಕೇಮಿಯೋಸ್ ಕೂಡ ಚೆನ್ನಾಗಿದ್ವು, ಸ್ಪೆಷಲಿ ಹಾಡಿಗೆ ಡ್ಯಾನ್ಸ್ ಮಾಡೋದು, ಅದು ಸಣ್ಣ ಟ್ವಿಸ್ಟ್, ಬಟ್ ಅಲ್ಲಿ ಪ್ಲೇಸ್ ಆಗುತ್ತೆ ಹಾಡು. ಎಗೇನ್ ಒಂದು ಕಾರ್ ಚೇಸ್ ಇಂಟೆನ್ಸ್ ಆಗಿರುವಂಥದ್ದು, ಅಲ್ಲಿ ಒಂದು ರ್ಯಾಪ್ ಬರುತ್ತೆ. ಅದೇ ಇಟ್ಸ್ ಅದಿಕ್ ರವಿಚಂದ್ರನ್ ಫಿಲ್ಮ್. ಸೀಕ್ವೆನ್ಸ್ ಯಾವುದು ಕಂಪ್ಲೀಟ್ ಆಗಿ ತೋರಿಸಲ್ಲ, ಬಟ್ ಅಲ್ಲಿ ಇವೆಂಟ್ ಏನು ಆಯಿತು ಅನ್ನೋದು ಅವರ ಸ್ಟೈಲ್ನಲ್ಲಿ ಕನ್ವೆ ಆಗಿರುತ್ತೆ. ಇನ್ನು ಈ ಸಿನಿಮಾದ ಪ್ರೆಸೆಂಟೇಷನ್ ಚೆನ್ನಾಗಿದೆ. ಅದೇ ಹೇಳಿದ್ನಲ್ಲ, ಇಟ್ಸ್ ಅ ಶೋ ರೀಲ್. ಸಖತ್ತಾಗಿ ವಿಜುವಲ್ಸ್ನ ತೆಗೆದು ಅದನ್ನು ಸ್ಲಿಕ್ಕಾಗಿ ಎಡಿಟ್ ಮಾಡಿ ಸ್ಟೈಲಿಶ್ ಆಗಿ ಪ್ರೆಸೆಂಟ್ ಮಾಡಿರೋದು. ಆ ಎಡಿಟ್ ಫಾಸ್ಟ್ ಆಗಿರುತ್ತೆ, ಆ್ಯಂಡ್ ಅದರ ಜೊತೆಗೆ ಆ ಬ್ಯಾಕ್ಗ್ರೌಂಡ್ ಸ್ಕೋರ್. ಪಾಪ GV ಪ್ರಕಾಶ್ ಅವರು ಸುಸ್ತಾಗಿದ್ದಾರೆ ಅಂತ ಅನಿಸುತ್ತೆ. ಬಿಕಾಸ್ ಇಲ್ಲಿ ಗ್ಯಾಪ್ ಅಂತಾನೆ ಇಲ್ಲ, ಕನ್ವರ್ಸೇಷನ್ಸ್ ಅಂತಲೂ ಇಲ್ಲ, ಮತ್ತು ಅಲ್ಲೂ ಮ್ಯೂಸಿಕ್ ಬರುತ್ತೆ. ಆ್ಯಂಡ್ ಆ್ಯಸ್ ಯೂಶುವಲ್ ಹೀರೋ ನಡೆದ್ರೂ ಎಲಿವೇಟ್ ಮಾಡಬೇಕು, ಇಳಿದ್ರೂ ಎಲಿವೇಟ್ ಮಾಡಬೇಕು, ನಮಸ್ಕಾರ ಮಾಡಿದ್ರೂ ಎಲಿವೇಟ್ ಮಾಡಬೇಕು. ಆ್ಯಂಡ್ ಮೇನ್ಲಿ ಯೂಸ್ ಮಾಡಿರೋಂಥ ಹಾಡುಗಳು, ಆ್ಯಂಡ್ ಅಲ್ಲಿ ಅರ್ಜುನ್ ದಾಸ್ ಅವರು ಕೊಡೋವಂಥ ವೈಬ್. ಸೊ ಟೋಟಲ್ ಈ ಎಲ್ಲ ಡಿಪಾರ್ಟ್ಮೆಂಟ್ಗಳು ಸೇರಿ ಒಂದು ವೈಬ್ ಮೆಟೀರಿಯಲ್ನ ಕೊಡೋದಕ್ಕೆ ಟ್ರೈ ಮಾಡಿದ್ದಾರೆ. ಇಟ್ಸ್ ಲೈಕ್ ರೀಲ್ಗಳನ್ನು ಒಟ್ಟಿಗೆ ಹಾಕಿ ಸಿನಿಮಾ ಮಾಡಿದ ಹಾಗೆ, ಬಟ್ ಅದನ್ನೇ ಇಂಟೆಲಿಜೆಂಟಾಗಿ ಪ್ಲೇಸ್ ಮಾಡಿರೋದ್ರಿಂದ ಇಲ್ಲಿರುವಂಥ ಎಲಿಮೆಂಟ್ಗಳಲ್ಲಿ ಒಂದು 75% ವರ್ಕ್ ಆಗ್ತವೆ ಅಂತ ಹೇಳ್ತೀನಿ. ಇನ್ನು ಇಲ್ಲಿನ ಕಾಸ್ಟ್ಯೂಮ್ಸ್ ಹಾಗೆ ಲುಕ್ಗಳು ಕೂಡ ಅಷ್ಟೇ ಡಿಫ್ರೆಂಟ್ ಆಗಿದ್ದಾವೆ. ಸ್ಪೆಷಲಿ ಅಜಿತ್ ಅವರನ್ನು ಪ್ರೆಸೆಂಟ್ ಮಾಡಿರೋ ರೀತಿ, ಈ ಕಡೆ ಅರ್ಜುನ್ ದಾಸ್ ಅವರು ಅವರನ್ನು ಪ್ರೆಸೆಂಟ್ ಮಾಡಿರೋದು. ಅರ್ಜುನ್ ದಾಸ್ ಈಸ್ ರಿಯಲಿ ಟ್ಯಾಲೆಂಟೆಡ್, ಏನು ಬೇಕಾದರೂ ಮಾಡ್ತಾರೆ, ಅಷ್ಟೇ ಅಥೆಂಟಿಕ್ ಆಗಿ ಮಾಡ್ತಾರೆ ಅವರು. ಪರ್ಫಾರ್ಮೆನ್ಸಸ್ಸಲ್ಲೂ ಅವರೇ ಮುಂದೆ ಬರ್ತಾರೆ. ಇನ್ನು ಸಿನಿಮಾ ರಿಚ್ಚಾಗಿ ಕಾಣುತ್ತೆ, ದುಡ್ಡು ಸುರಿದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಕೂಡ. ಇನ್ನು ಈಗ ಇದರ ನೆಗೆಟಿವ್ಸ್ ಕಡೆಗೆ ಬರೋದಾದರೆ, ಏನೇನು ಪಾಸಿಟಿವ್ಸ್ ಅಂತ ಹೇಳಿದ್ದೀವಿ, ಆದರೆ ಇನ್ನೊಂದು ಪರ್ಸ್ಪೆಕ್ಟಿವಲ್ಲೇ ನೆಗೆಟಿವ್ಸ್ ಕೂಡ ಇದೆ. ಈಗ ರೆಫರೆನ್ಸಸ್ ಗೊತ್ತಿಲ್ಲದೆ ಇರೋರಿಗೆ ವರ್ಕ್ ಆಗಲ್ಲ, ಅವುಗಳನ್ನ ಎಂಜಾಯ್ ಮಾಡದೆ ಇರೋರಿಗೆ ವರ್ಕ್ ಆಗಲ್ಲ. ಅರೆ ಇವೆಲ್ಲ ಬೇಡ, ಇವೆಲ್ಲ ಹಳೆಯವು, ನೀವೇನಾದರೂ ಹೊಸದಾಗಿ ಕೊಡಿ ಅನ್ನೋರಿಗೆ ವರ್ಕ್ ಆಗಲ್ಲ. ಸೊ ದಟ್ಸ್ ನೆಗೆಟಿವ್. ಆ್ಯಂಡ್ ಆ ಥರ ಹಲವು ಜನ ಬಂದು ಹೇಳಿದರೆ ಅದನ್ನು ಕ್ವಶನ್ ಮಾಡ್ದೇ ಒಪ್ಕೊಳ್ಬೇಕು, ಬಿಕಾಸ್ ಇಟ್ಸ್ ಟ್ರೂ ಆ್ಯಂಡ್ ಫೇರ್. ಇನ್ನು ಈ ಕಡೆ ಡಾನ್ ಲೀ, ಜಾನ್ ವಿಕ್ ಅಂತೆಲ್ಲ ತೊಗೊಂಡು ಬರ್ತಾರೆ. ಅದು ಪರ್ಸ್ನಲಿ ಡೈಜೆಸ್ಟ್ ಆಗಲಿಲ್ಲ, ಬಿಕಾಸ್ ಇದನ್ನೆಲ್ಲ ಟ್ವಿಟರ್ನಲ್ಲಿ ಥಿಯರಿಗಳನ್ನು ಮಾಡೋ ಅಂಥದ್ದು. ಅದು ಅವ್ರಿಗೂ ಗೊತ್ತಿರುತ್ತೆ, ಸುಮ್ಮನೆ ನಮ್ಮ ಫ್ಯಾಂಟಸಿಗೆ ಅಂತ ಇದು ಮಾಡ್ತಿರೋದು ಅಂತ. ಬಟ್ ಅದನ್ನು ಸಿನಿಮಾ ರೈಟಿಂಗ್ಗೆ ತಗೊಂಡು ಹೋಗಿ ಫ್ಲ್ಯಾಶ್ ಬ್ಯಾಕ್ ಅಂತ ಇಡೋದು, ಅದು ಇಡೀ ಕ್ಯಾರೆಕ್ಟರ್ನೇ ಕಾಮಿಡಿ ಮಾಡಿಬಿಡತ್ತೆ, ಮಾಡ್ತು ಅಂತ ಹೇಳ್ತೀನಿ. ಅಂಡ್ ಆಲ್ಸೋ ಇಲ್ಲಿರೋಂಥ ಎಲಿವೇಶನ್ಸ್, ಅವರು ಕುಂತ್ರು ನಿಂತರು. ರೆಡ್ ಡ್ರ್ಯಾಗನ್ ಅಂದರೆ ಯಾರು ಗೊತ್ತಾ, AK ಇಸ್ ಆನ್ ಫೈರ್, AK ಇಸ್ ಬ್ಯಾಕ್, ಅವ್ನು ಯಾರು ಗೊತ್ತಾ, ಅವ್ನು ಹೇಗೆ ಗೊತ್ತಾ, ಆ್ಯಂಡ್ ಅದಕ್ಕೆ ತಕ್ಕಂತೆ ಮ್ಯೂಸಿಕ್. ಸೊ ಆಫ್ಟರ್ ಎ ಪಾಯಿಂಟ್ ಅರೆ ಸರಿ ಅರ್ಥ ಆಯಿತು ಬಿಡಪ್ಪ ಅಂತ ಅನಿಸ್ಬಿಡುತ್ತೆ. ಸೊ ಈ ಥರ ಸಿನಿಮಾದ ಪಾಸಿಟಿವ್ಸ್ ಏನೇ ಆಫ್ಟರ್ ಅ ಪಾಯಿಂಟ್ ನೆಗೆಟಿವ್ಸ್ ಆಗಿಬಿಡ್ತವೆ, ಅನ್ನಿಸ್ತವೆ ಕೂಡ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇಟ್ಸ್ ಅ ಡೀಸೆಂಟ್ ಥಿಯೇಟ್ರಿಕಲ್ ವಾಚ್ ಅಂತ ಹೇಳ್ತೀನಿ. ಪರ್ಸ್ನಲಿ ನನಗೆ ಇದು ಥಿಯೇಟ್ರ್ನಲ್ಲಷ್ಟೇ, ಐ ಫೀಲ್ ಅಲ್ಲಷ್ಟೇ, ಆ ಕಮ್ಯುನಿಟಿ ವಾಚಿಂಗಲ್ಲಷ್ಟೇ ಇದು ವರ್ಕ್ ಆಗೋದು.
ಆಲ್ಸೋ ನೀವು ಅಜಿತ್ ಅವರ ಫ್ಯಾನ್ ಆಗಿರಬೇಕು ಅಥವಾ ಅವರ ಸಿನಿಮಾಗಳನ್ನು ಫಾಲೋ ಮಾಡಿರಬೇಕು. ಇಲ್ಲ ಅಂದ್ರೆ ನಿಮಗೆ ಇದು ಅಷ್ಟು ಮಜಾ ಕೊಡಲ್ಲ, ಟೂ ಮಚ್ ಡಿಸ್ಟ್ರಾಕ್ಷನ್ ಅಂತ ಅನಿಸಬಹುದು. ಇದೊಂಥರ ಡೆಮೋಕ್ರಸಿ ತರ ಫ್ಯಾನ್ಸ್ಗೋಸ್ಕರ, ಫ್ಯಾನ್ಸ್ನಿಂದ ಫ್ಯಾನ್ಸ್ಗಾಗಿ ಮಾಡಿರುವಂಥ ಸಿನಿಮಾ. ಐ ಥಿಂಕ್ ಇದು ತಮಿಳ್ನಾಡಲ್ಲಿ ವರ್ಕ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಒಂದು ಕಮ್ಬ್ಯಾಕ್ ಮೂವಿ ಆಗುತ್ತೆ ಅಜಿತ್ ಅವರಿಗೆ ಅಂತ ಅನ್ಸುತ್ತೆ, ಬಾಕ್ಸ್ ಆಫೀಸ್ ವೈಸ್, ಸ್ಪೆಷಲಿ ತಮಿಳ್ನಾಡಲ್ಲಿ ಮಾತ್ರ ಅಂತ ಹೇಳ್ತೀನಿ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದ್ರೆ ನಿಮಗೆ ಇದು ಹೇಗೆ ಅನಿಸ್ತು ಅನ್ನೋದನ್ನ ಖಂಡಿತ ಕೆಳಗಡೆ ತಿಳಿಸಿ. ಆಸ್ ಯೂಶುವಲ್ ಮತ್ತೆ ಸಿಗೋಣ.